ಸ್ಟಾರ್ಟ್ ಆಯ್ತಾ? ಸರಿ. ಇವತ್ತಷ್ಟೇ ನಾವು UI ಮೂವಿನ ನೋಡ್ಕೊಂಡು ಬಂದಿದ್ವಿ ನಾವಿಬ್ರು, ನಾನು ಹಾಗೂ ನನ್ನ ಫ್ರೆಂಡ್ ಕನ್ನಡ. ತುಂಬ ಜನ ಹೇಳಿದ್ರು ಅರ್ಥ ಆಗ್ತಿಲ್ಲ, ಕ್ಲೈಮ್ಯಾಕ್ಸ್ ಎಲ್ಲ ತಲೆ ಮೇಲೆ ಹೋಗುತ್ತೆ ಅದು ಇದು ಅಂತ. ಬಟ್ ನನ್ಗೆ ಆ ಥರ ಏನು ಅನಿಸಿಲ್ಲ, ನಮ್ಮಿಬ್ಬರಿಗೂ ಏನು ಅನಿಸಿಲ್ಲ. ನನಗೆ ಒಂದು ಮಾತ್ರ ಅರ್ಥ ಆಗಿದ್ದು, ಯಾರು ಪ್ರಜಾಕೀಯ ಐಡಿಯಾಲಜಿ ಮೊದಲೇ ಗೊತ್ತುಂಟು ಅದು ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅನ್ಸುತ್ತೆ, ಕನ್ಫ್ಯೂಷನ್ಸ್ ಏನು ಉಂಟಾಗಲ್ಲ. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಉಪೇಂದ್ರ ಅವ್ರದ್ದು ಹಳೆ ಪಿಕ್ಚರ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಬಟ್ ಇದೊಂದು ಅಷ್ಟೊಂದು ಕಷ್ಟ ಇರ್ಲಿಲ್ಲ, ಬಹಳ ಸಿಂಪಲ್ ಆಗಿತ್ತು, ಸ್ಟ್ರೈಟ್ ವೇ ಇತ್ತು, ಬಹಳ ನೇರವಾಗಿತ್ತು ಅದು. ಮತ್ತೆ ನನ್ಗೇನ್ ಅನ್ಸಿದೆ ಮತ್ತೆ ಕನ್ನಡಾಗ ಏನ್ ಅನ್ಸಿದೆ ಇಬ್ಬರಿಗೂ ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ನೀನ್ ಸ್ಟಾರ್ಟ್ ಮಾಡ್ತೀನಿ, ನಾನು ಸ್ಟಾರ್ಟ್ ಮಾಡೋದು. ಇದು ಸ್ಪಾಯ್ಲರ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಅದು ಕತೆ ಓರಿಯೆಂಟೆಡ್ ಅಲ್ಲ, ಸಿನಿಮಾ ಆಕ್ಚುಲಿ ಇನ್ಫಾರ್ಮೇಟಿವ್ ಆಗಿರುವಂತ ಪ್ರೊಸೆಸ್ ಮೇಲೆ ಹೋಗೋದು. ಮತ್ತೆ ಇದೇನಂತಂದ್ರೆ ಒಬ್ಬೊಬ್ಬರಿಗೆ ಈಗ ಅವನು ಏನ್ ಹೇಳ್ತಾನೋ ಅವನಿಗೆ ಅನ್ಸಿದೆ ಹೇಳಿದಾನೆ. ಅದು ಸಿನಿಮಾ ಅಲ್ಲಿ ಏನು ಅವ್ರು ತೋರಿಸಿದಾರೋ ಅದು ಅದ್ರ ಬೇರೆ ಈಚ್ ಒಂದು ಪರ್ಸ್ಪೆಕ್ಟಿವ್, ಯಾವುದೋ ಒಂದು ಚಿಕ್ಕದಾಗ ಒಂದು ಎಕ್ಸಾಂಪಲ್ ಒಂದು ಫೋನ್ ಅನ್ನು ತೋರಿಸಿದ್ರೆ ಒಬ್ಬೊಬ್ರು ಒಂದೊಂದರಲ್ಲಿ ಯೋಚನೆ ಮಾಡ್ತಾರೆ. ಸಿನಿಮಾನು ಅದೇ ಹಂಗಾಗಿದೆ. ಇವನು ಅವನ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ತಾನೆ, ನಾನು ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ತೀನಿ, ನನಗೆ ಗೊತ್ತಿದ್ದಷ್ಟಲ್ಲಿ ನಾನು ಯೋಚನೆ ಮಾಡ್ತೀನಿ, ಇವನು ಅವ್ನು ಗೊತ್ತಿದ್ದಷ್ಟಲ್ಲಿ ಅವ್ನು ಯೋಚನೆ ಮಾಡ್ತಾನೆ. ಸೊ ನಾವಿಬ್ರು ಅವ್ರು ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಇರ್ತೀವಿ. ಈಗ ಒಬ್ರಿಗೆ ಏನೋ ಒಂದು ಇಷ್ಟ ಆಗುತ್ತೆ, ಇನ್ನೊಬ್ರಿಗೆ ಏನು ಇಷ್ಟ ಆಗಲ್ಲ, ಇನ್ನೊಂದು ಕೆಲವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಇನ್ನೊಬ್ರಿಗೆ ಏನಪ್ಪ ಏನೇನು ಹೇಳ್ತಾರೆ ಅನ್ನೋದು ಇದಕ್ಕೆ ಅಂತ ಅನ್ಸುತ್ತೆ. ಸೊ ಇಟ್ಸ್ ಬೇಸಿಕಲಿ ನಿಮ್ಮ ಪರ್ಸ್ಪೆಕ್ಟಿವ್ ಬಿಟ್ಟಿರೋದು, ಇಟ್ಸ್ ಮೇಡ್ ಫಾರ್ ಯೂ ತರ. ಸೊ ನಿನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀನ್ ಹೇಳ, ನಾನು ಅನ್ಸಿದಂಗೆ ನಾನು ಹೇಳ್ತೀನಿ. ನನ್ಗೊಂದು ಮೇನ್ ಆಗಿ ಅನ್ಸಿದೆ ಏನಂದ್ರೆ, ಸತ್ಯ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ, ಕಲ್ಕಿ ಅಂತ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ. ದ್ವಯ ಪಾತ್ರ ಆಕ್ಚುಲಿ ಇದು ಡಬಲ್ ಪಾರ್ಟಿಂಗ್ ಉಪೇಂದ್ರ ಅವರು. ಇದೇನ್ ಸ್ಪಾಯ್ಲರ್ ಅನ್ಸಲ್ಲ ನಿಮ್ಗೆ, ಹೇಳ್ಬೋದು ಇವ್ರು ಏನ್ ಕತೆ ಎಲ್ಲ ಹೇಳ್ಬಿಟ್ಟು ಸ್ಪಾಯ್ಲ್ ಮಾಡ್ತಾರೆ, ಇಲ್ಲ ನೀವು ಅದ ಎಕ್ಸ್ಪೀರಿಯನ್ಸ್, UI ಅನ್ನೋದು ಎಕ್ಸ್ಪೀರಿಯನ್ಸ್. ನೀವು ಫಿಲ್ಮ್ ನೋಡ್ತಾರೆ ಸ್ಪಾಯ್ಲರ್ ಅಂತ ಏನು ಅನ್ಸಲ್ಲ. ಸೊ ಎರಡು ಪಾತ್ರ ಇರುತ್ತೆ, ಒಂದು ಸತ್ಯ ಹಾಗೂ ಇನ್ನೊಂದು ಕಲ್ಕಿ ಅಂತ. ಅವರಿಬ್ರು ಅದೆಲ್ಲ ಹೇಳಬೇಡ, ಅದು ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ. ಸತ್ಯ ಕ್ಯಾರೆಕ್ಟರ್ ಹಿಂಗೆ ಅಂದ್ರೆ ತುಂಬಾ ಒಳ್ಳೆಯ ಕ್ಯಾರೆಕ್ಟರ್. ಅವನನ್ನ ಕಲ್ಕಿ ಸತ್ಯನನ್ನ ತಗೊಂಡು ಒಂದು ಜೈಲಲ್ಲಿ ಹಾಕ್ತಾನೆ, ಒಂದು ದೊಡ್ಡ ಜೈಲ್ ತರ ಮಾಡ್ಬಿಟ್ಟು ಅವನನ್ನ ಬಂಧನ ಮಾಡ್ಬಿಟ್ಟು ಕೂಡಾಕ್ತಾನೆ. ಅದ್ ಯಾಕೆ ಬಂಧನ ಅದೆಲ್ಲದನ್ನು ನೀವು ಸಿನಿಮಾದೆಲ್ಲ ನೋಡಿ. ಬಟ್ ಅವ್ನ ಬಂಧನದಿಂದ ಆಚೆ ಬರ್ತಾನೆ ಯಾವ ರೀತಿ ಅಂದ್ರೆ, ಅವ್ನ್ ಥಿಂಕ್ ಮಾಡ್ಬಿಟ್ಟು ಆಚೆ ಬರ್ತಾನೆ. ಅದ್ ನನ್ಗೆ ಏನ್ ಅನ್ಸಿದೆ ಅಂದ್ರೆ, ಬಂಧನ ಅಂದ್ರೇನೆ ಅವ್ನ್ ಥಿಂಕ್, ಅದು ಅವನ ಆಲೋಚನೆಗಳಲ್ಲಿ ಅವ್ನು ಸಿಕ್ಕಾಕೊಂಡಿದ್ದಾನೆ. ಅವನು ಕಾಮ್ ಆಗ್ಬಿಟ್ಟು ಹೇಳ್ತಾ ಇರ್ತಾನೆ ಫೋಕಸ್ ಫೋಕಸ್ ಅಂತ, ರಿಲ್ಯಾಕ್ಸ್ ಆಗ್ಬಿಟ್ಟು ಫೋಕಸ್ ಮಾಡ್ಬಿಟ್ಟು ಆ ಬಂಧನದಿಂದ ಆಚೆ ಬರ್ತಾನೆ. ಸೊ ಇದು ಆಚೆ ಬರೋದೇನಿದೆ ಅಲ್ಲಿ ಸಿನಿಮಾದಲ್ಲಿ ಒಂದು ಬಂಧನ ಜೈಲಿಂದ ಆಚೆ ಬರೋ ತರ ತೋರಿಸಿದ್ದಾರೆ. ಬಟ್ ಇದು ರಿಯಲ್ ಲೈಫ್ ಅಲ್ಲಿ ಯಾವ ರೀತಿ ಅಂದ್ರೆ, ನಾವು ನಮ್ಮ ಓವರ್ ಥಿಂಕಿಂಗ್, ಈ ನೆಗೆಟಿವ್ ಥಿಂಕಿಂಗ್ ಇಂದ ಆಚೆ ಬರ್ಬೇಕು ಅಂತ ನನ್ಗೆ ಅರ್ಥ ಆಗಿದ್ದು. ಮತ್ತೆ ಅವ್ನು ಯಾವಾಗ ಉಪೇಂದ್ರ ಆಚೆ ಬರ್ತಾನೆ ಆ ಜೈಲಿಂದ, ಇನ್ನು ತುಂಬಾ ಜನಗಳು ಆ ಜೈಲಲ್ಲಿ ಸಿಗಾಕೊಂಡಿರ್ತಾರೆ. ಬಟ್ ಉಪೇಂದ್ರ ಅವ್ರು ಯಾರನ್ನು ಬಿಡ್ಸಕ್ ಹೋಗಲ್ಲ. ಮತ್ತೆ ಒಂದು ಡೈಲಾಗ್ ಹೇಳ್ತಾನೆ, ಇದು ಯಾರು ಬಂದು ಬಿಡ್ಸೋದಲ್ಲ, ಅವರೇ ತಲೆ ಉಪಯೋಗಿಸ್ಕೊಂಡು ಬಿಡ್ಸ್ಕೋಬೇಕು ಅಂತ. ಅಂದ್ರೆ ದಿಸ್ ಇಸ್ ಥಿಂಕಿಂಗ್ ಕೆಪಾಸಿಟಿ ನನ್ಗೆ ಅನ್ಸಿರೋದು. ಪ್ರಜಾಕೀಯದಲ್ಲಿ ಯಾವ ರೀತಿ ಜನ ಅವರೇ ಯೋಚನೆ ಮಾಡ್ಬಿಟ್ಟು ಚೇಂಜ್ ಆಗ್ಬೇಕು ಅಂತ ಉಪೇಂದ್ರ ಅವ್ರು ಏನ್ ಹೇಳ್ತಿದ್ರು, ಇದು ನನ್ಗಲ್ಲಿ ಕನೆಕ್ಟ್ ಆಯ್ತು. ಯಾರೋ ಒಬ್ರು ಲೀಡರ್ ಬಂದ್ಬಿಟ್ಟು ನಮ್ಮನ್ನ ಗೆಲ್ಸ್ತೀವಿ ಅಂತ ತಗೊಂಡೋಗೋದಲ್ಲ, ಇಲ್ಲಿ ನಾವೇ ಚೇಂಜ್ ಆಗ್ಬೇಕು. ಆ ತರದೊಂದು ಸಿಂಬಲೈಸೇಷನ್ ಆಗಿ ಅಲ್ಲಿತ್ತು. ಇದು ನನ್ಗನ್ಸಿದ್ದು ಜೈಲಿಂದ ಎಸ್ಕೇಪ್ ಆಗೋದಂದ್ರೆ, ನಮ್ಮ ಒಂದು ನೆಗೆಟಿವ್ ಥಿಂಕಿಂಗ್ ಏನಿದೆ ಮತ್ತೆ ಕೆಲವೊಂದು ಥಿಂಕಿಂಗ್ ಅದೆಲ್ಲ ಏನಿದೆ, ಬ್ಯಾರಿಯರ್ ಏನಿದೆ, ಒಂದು ಲೀಡರ್ ಇರಬೇಕು, ಅವ್ರು ನಮ್ಮನ್ನ ಮೇಲ್ ತಗೊಂಡು ಹೋಗ್ತಾರೆ, ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು, ಇದೆಲ್ಲ ಬ್ರೇಕ್ ಮಾಡಿಬಿಟ್ಟು ಆ ಜೈಲಿಂದ ಆಚೆ ಬರೋದು. ಮತ್ತೆ ಉಪೇಂದ್ರ ಅವರು ಅಂತ ಹೇಳ್ತಾರೆ, ಈ ಜೈಲಿಂದ ಆಚೆ ಬಂದಿದ್ದು 2,500 ವರ್ಷಗಳ ಹಿಂದೆ, ಅದು ಒಬ್ಬ ಬುದ್ಧ ಮಾತ್ರ ಅಂತ. ಇವಾಗ ತಪ್ಪಿಸ್ಕೊಂಡಿರೋದು ಸತ್ಯ ಅನ್ನೋ ಒಬ್ಬ ವ್ಯಕ್ತಿ ಆ ಸಿನಿಮಾದಲ್ಲಿ. ಅದೇ ರೀತಿ ಆ ಥಿಂಕಿಂಗ್ ನೆಲ್ಲ ಬಿಟ್ಬಿಟ್ಟು, ಜಾತಿ ಧರ್ಮನೆಲ್ಲ ಬಿಟ್ಬಿಟ್ಟು ಒಂದು ಪ್ಯೂರ್ ಮೈಂಡ್ ಇಂದ ಹೋದ್ರೆ ಎಲ್ಲರೂ ಸತ್ಯ ಆಗ್ತಾರೆ, ಖುಷಿಯ ಕಡೆ ನಡೀತಾರೆ ಅನ್ನೋದು ನನಗೂ ಅನ್ಸಿದ್ದು ಏನಂತಂದ್ರೆ, ಅದೇ ಅಂದ್ರೆ ಒಂದು ಏನು ಬಂಧನದಿಂದ ಹೊರಗೆ ಬರ್ತಾನೋ ಅಂದ್ರೆ ಪ್ರತಿಯೊಂದು ಜೀವನದ ಯಾವುದೇ ಮೂಮೆಂಟ್ಗಳು ಅದರಲ್ಲಿ ಏನ್ ಹೋಗ್ತಾನೋ ಆ ಬಂಧನ ಎಲ್ಲ ಸುಮಾರಷ್ಟು ಅವನಿಗೆ ತೊಂದರೆಗಳೆಲ್ಲ ಬರುತ್ತೆ, ಕೆಲವೊಂದಿಷ್ಟು ಅವಕಾಶಗಳೆಲ್ಲ ಬರುತ್ತೆ. ಅದನ್ನ ಅವನು ತಪ್ಪಿಸ್ಕೊಂಡು ಹೋಗ್ತಾನೆ, ಮತ್ತೆ ಕೆಲವೊಂದು ಉಪಯೋಗಿಸ್ಕೊಳ್ತಾನೆ. ಅಂದ್ರೆ ಪ್ರತಿಯೊಂದು ಜೀವನದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡೋದ್ರೂ ಕೂಡ, ಹೇಗೆ ಪ್ರಜಾಕೀಯ ಕಾನ್ಸೆಪ್ಟ್ ಕೂಡ ಅದರಲ್ಲಿ ನೀವು ಸ್ವಲ್ಪ ಬಂದಿದೆ. ಅಂದ್ರೆ ನೀವು ಯೋಚನೆ ಮಾಡಿ, ಅಂದ್ರೆ ಯಾವುದೇ ಒಂದು ವಿಷಯವನ್ನ ಮಾಡೋದಾದ್ರೆ ಯೋಚನೆವನ್ನ ಮಾಡಿ. ಅದಕ್ಕಾಗಿ ಪ್ರತಿಯೊಂದು ಜೀವನದಲ್ಲಿ ಪ್ರತಿಯೊಂದು ಮೂಮೆಂಟ್ ಅನ್ನು ನೀವು ಸ್ವಂತವಾಗಿ ಯೋಚನೆ ಮಾಡಿ. ಅದರಲ್ಲೂ ಕೂಡ ಒಂದಿಷ್ಟು ಸೀನ್ಸ್ ಗಳೆಲ್ಲ ಬರುತ್ತೆ, ಅವನೇನೇನೋ ಒಂದಿಷ್ಟು ಅದಕ್ಕೆ ಬೇಕಾದಂತ ಸೌಕರ್ಯಗಳೆಲ್ಲ ಇರುತ್ತೆ ಅಂತಲ್ಲಿ. ಅವನಲ್ಲೊಂದು ಚಿಕ್ಕದಾಗ ಒಂದು ಲಾಕ್ ತೆಗೆದಕ್ಕೆ ಯೋಚನೆ ಮಾಡ್ತಾನೆ, ಇದಕ್ಕೆ ಆ ಲಾಕ್ ಅನ್ನು ತೆಗಿಬೇಕಾದ್ರೆ ಅಷ್ಟೇ ಹೊರಗಟ್ಲೆಗಳೆಲ್ಲ ಏನೇನೋ ಟೂಲ್ಸ್ ಎಲ್ಲ ಇರುತ್ತೆ,
ಅವನೇನ್ ಮಾಡ್ತಾನೆ, ಅದು ಏನು ಸಮಯ ಇಲ್ಲ ಅವನ ಹತ್ರ ಇವಾಗ, ಏನಾರು ಬಹಳ ಚಿಕ್ಕ ಸಮಯದಲ್ಲಿ ಹೊರಗಡೆ ಹೋಗ್ಬೇಕಲ್ಲ ಇದಕ್ಕೆ. ಅವಾಗ ಏನ್ ಮಾಡ್ತಾನೆ, ಅವ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ತಾನಂತೆ, ಸ್ಕ್ರೂ ಹಾಕಿ ತೆಗೆದು ಏನೇನೋ ಮಾಡ್ತಾನೆ ಇದಕ್ಕೆ, ಅದನ್ನ ನೋಡಿ ಏನು ಅಂತೇಳಿ. ಸೊ ಅವನಿದ್ದವನು ಅದನ್ನ ಈಗೆಲ್ಲ ಅಂದ್ರೆ ಇವುಗಳು ಏನಂತಂದ್ರೆ ಎಲ್ಲರೂ ಥಾಟ್ಸ್ ಬರ್ತಾ ಇದೆ ಅವನಿಗೆ. ಒಬ್ಬನ ಇರ್ತಾನೆ ನೀ ಹಂಗ್ ಮಾಡು ಅಂತ, ಇನ್ನೊಬ್ಬನ ಇರ್ತಾನೆ ನೀನ್ ಹಿಂಗ್ ಮಾಡು ಅಂತ, ಇದನ್ನ ಮಾಡ್ರೆ ನೀನು ಒಳತಾಗತ್ತಪ್ಪ, ಇನ್ನೊಬ್ಬ ಇನ್ನೊಂದು ಮಾಡು ಅಂತ ಹೇಳ್ತಾನೆ. ಅವಾಗ ಅವನು ಹೇಳೋದು 3 ಕಾನ್ಸೆಪ್ಟ್ ಬರುತ್ತೆ ಅಲ್ಲಿ: ಕಾಮ್ ಡೌನ್, ಕೂಲ್, ಕಾನ್ಸಂಟ್ರೇಟ್. ಅದೇನು ಅರ್ಥ ಅಂತಂದ್ರೆ ನೀನು ಸ್ವಂತವಾಗಿ ಯೋಚನೆ ಮಾಡು, ನಿಧಾನವಾಗಿ ಯೋಚನೆ ಮಾಡು ಅಂತ. ಅದಕ್ಕೆ ಚೂರು ಕನೆಕ್ಟೆಡ್ ಆಗಿ ಮುಂಚೆ ಒಂದು ಸ್ವಲ್ಪ ಸೀನ್ ತರ ಬರುತ್ತೆ. ಅದರಲ್ಲೂ ಹೇಗೆ ಅಂತಂದ್ರೆ ಹಂಗೆ ಅದೇನು ಆ ಸೀನ್ ಏನು ಅಂತ ಹೇಳಕ್ ಹೋಗಲ್ಲ ನಾನಿದ್ದವನು. ನನಗೆ ಅನ್ಸಿದಂಗೆ ಅದನ್ನು ಪೂರ್ತಿ ಪಿಂಕ್ ಅಲ್ಲಿ ತೋರಿಸಿದ್ದಾನೆ ಅವನಿದ್ದವನು ಬೇಸಿಕ್ಲಿ. ಅಂದ್ರೆ ಅದೇನು ಅಂತಂದ್ರೆ ನಮ್ಮ ಒಂದು ಬ್ರೈನ್ ಒಳಗಡೆ ಥಿಂಕಿಂಗ್, ಅದರಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್, ಅದಕ್ಕೆ ಸ್ವಲ್ಪ ಒಂದು ನನಗೆ ಅನ್ಸಿದಂಗೆ ಬುದ್ಧಿ, ಇನ್ನೊಂದು ಮನಸ್ಸು, ಮತ್ತೆ ಅದರ ದೂರದಲ್ಲಿ ಏನೋ ಒಂದು ವಸ್ತು ಇರುತ್ತೆ, ಅದು ಮಾಯೆ ಮತ್ತು ಚಿತ್ತ ಅಂತ ಹೇಳ್ತೀವಿ ನಾವು. ಸೊ ಬುದ್ಧಿ ಮತ್ತು ಮನಸ್ಸು ಆ ಚಿತ್ತ ಬರೋಕ್ಕಿಂತ ಮುಂಚೆ ಖುಷಿಯಾಗಿ ಓಡಾಡ್ತಾ ಇರ್ತವೆ, ಅಲ್ಲಿ ಇಲ್ಲಿ ಹೋಗ್ತವೆ ಇದಕ್ಕೆ. ಅವಾಗ ಒಂದು ಅಶರೀರ ವಾಣಿ ಬರುತ್ತೆ. ಅವಾಗ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಖುಷಿಯಾಗಿರಿ, ಆದ್ರೆ ಆ ಒಂದು ವಸ್ತುವನ್ನು ಮುಟ್ಟಬೇಡಿ ಅಂತ ಹೇಳುತ್ತದು. ಅವಾಗ ಏನಾಯ್ತದೆ, ಅಲ್ಲಿವರೆಗೆ ಮೈಂಡ್ ಫುಲ್ ಪೀಸ್ ಆಗಿತ್ತು, ಅದು ಬರ್ತಿದಂಗೆ ಎಡವಟ್ಟು ಹೊಡಿತು ಇದಕ್ಕೆ. ಅವಾಗ ಏನಂದ್ರೆ ಬುದ್ಧ ಬುದ್ಧ ಅಂದ್ರೆ ನಾವು ಹೇಳ್ತಿರೋದು ನಮ್ಮ ಬುದ್ಧಿ ಬೇಸಿಕಲಿ. ಸೊ ಅದೇನಂತಂದ್ರೆ ಬುದ್ಧಿ ಬಹಳ ವಿವೇಚನೆಯಿಂದ ತನ್ಪಾಡಿ ತಾನು ಖುಷಿಯಾಗಿದೆ, ಮನಸ್ಸಿಗೆ ಬಹಳ ಟೆನ್ಷನ್ ಆಗ್ಬಿಡ್ತು, ಫುಲ್ ಫ್ಲಕ್ಚುಯೇಷನ್ ಆಗಿ ಶುರು ಆಯ್ತು ಅಂತೇಳಿ. ಏನದು ಮುಟ್ಟಬೇಡ ಅಂದಿದ್ದಕ್ಕೆ ಅದನ್ನೇ ಮುಟ್ಟಬೇಕು ಅಂತದಕ್ಕೆ ಅಂತ. ಸೊ ಅಲ್ಲಿ ಖುಷಿ ಪಡ್ತಾ ಇದೆ ಏನೋ ಬುದ್ಧಿ ಇದ್ದಿದ್ದು, ಆದ್ರೂ ಮನಸ್ಸಿಗೆ ಅದ್ರ ಜೊತೆ ಖುಷಿ ಪಡ್ತಾ ಇದ್ರು. ಅದರ ಸಂಪೂರ್ಣ ದೃಷ್ಟಿ ಆ ವಸ್ತುವಿನ ಮೇಲಿದೆ, ಅದೇ ಮಾಯೆ ಮತ್ತು ಚಿತ್ತದ ಮೇಲಿದೆ. ಅಷ್ಟನ್ನು ಮೀರಿದ ಮೇಲೂ ಅಲ್ಲಿ ಮಧ್ಯದಷ್ಟೆಲ್ಲ ಸೀನ್ಗಳು ಬರುತ್ತೆ ಅದಕ್ಕೆ ಕನೆಕ್ಟೆಡ್ ಆಗಿರ್ತದ್ದು. ಸೊ ಅದಾದ್ಮೇಲೂ ಆ ಮಾಯೆಯನ್ನು ಮುಟ್ಟತ್ತೆ. ಅರ್ಥ ಏನು ಅಂತಂದ್ರೆ, ಜಗತ್ತಿನಲ್ಲಿ ನಿಮ್ಗೆ ಯಾವುದೇ ಒಂದು ಈ ತರ ಮಾಯೆಗಳು ಸಾಧಾರಣ ಪ್ರತಿಯೊಬ್ಬ ವ್ಯಕ್ತಿ, ನಾನಾಗ್ಲಿ ಯಾರೇ ಜನಜೀವನದಲ್ಲಿ ಮಾಯೆಗಳು ಬಂದೇ ಬರ್ತವೆ. ಅದಕ್ಕೆ ಸಂಬಂಧಪಟ್ಟಂತ ಚಿತ್ತ ಆಸೆಗಳು, ಬೇಸಿಕಲಿ ಆಸೆ ಅಂತ ಅವ್ನು ಹೇಳ್ತಾ ಇರೋದು ಇದಕ್ಕೆ. ಆಸೆಗಳು ಬಂದಾಗ ನಿಮ್ಗೇನಾಗತ್ತೆ ಅಂದ್ರೆ ಮನಸ್ಸು ಚಂಚಲ ಆಗಿ ಶುರು ಆಗುತ್ತೆ. ಸೊ ನಿಮ್ಮ ಒಂದು ಜೀವನದ ನೆಮ್ಮದಿ ಹಾಳಾಗಿ ಶುರು ಆಗುತ್ತೆ. ಅದಕ್ಕಾಗಿ ನೀವು ನಿಮ್ಮ ಏನು ಒಂದು ಇವತ್ತು ನಿಮ್ಮ ಸಿಚುವೇಶನ್ ಇದೆಯೋ ಅಥವಾ ನಿಮ್ಮ ಸುತ್ತಲಿನ ವಾತಾವರಣ ಇದೆಯೋ ಅದರಲ್ಲಿ ನೀವು ಖುಷಿ ಪಡೋದನ್ನ ಕಲ್ತ್ಕೋಬೇಕು. ನಿಮ್ಮ ಬುದ್ಧಿಯ ಮಾತನ್ನ ಕೇಳಬೇಕು, ಹೊರತು ಮನಸ್ಸನ್ನು ಕೇವಲ ಬುದ್ಧಿಯನ್ನು ಬಿಟ್ರೆ ಅದ್ರಲ್ಲಿ ಹಂಗೆ ಮಾಡ್ತಾನೆ, ಬುದ್ಧಿಯನ್ನು ಕಳಿಸ್ಬಿಡ್ತಾರೆ. ಬುದ್ಧಿಗೆ ಕೇರ ಮಾಡಲ್ಲ ನೋಡಿ, ಹೋಗ್ಬಿಡಪ್ಪ ನೀನು, ನನಗೆ ಬೇರೆ ಒಂದು ಕೆಲಸ ಇದೆ, ಸುಳ್ಳು ಹೇಳ್ತಾನೆ. ಅದೇನು ಅಂತಂದ್ರೆ ನಾವು ಮಾಡೋ ಮೂರ್ಖತನ. ನಾವು ಮನಸ್ಸಿನ ಮಾತು ಕೇಳ್ಕೊಂಡು ಹೋಗ್ತೀವಿ, ಅವಾಗ ಏನಾಗುತ್ತೆ, ಮಾಯ ಕೈಲಿ ಹೋಗಿ ಸಿಕ್ಕಾಕೊಳ್ತೀವಿ. ಅದಕ್ಕಷ್ಟು ತೊಂದರೆ ಇದ್ರೂ ಕೂಡ ನಿಮ್ಗೆ ಅದೊಂದಕ್ಕಾಗಿ ನಿಮ್ಗೆ ಏನಾಗುತ್ತೆ, ನಿಮ್ಮ ಒಂದು ಡೌನ್ಫಾಲ್ ಆಗಿ ಶುರು ಆಗುತ್ತೆ. ಅದಕ್ಕಾಗಿ ಬುದ್ಧಿ ಮತ್ತು ಮನಸ್ಸನ್ನ 2 ಹತೋಟಿಯಲ್ಲಿ ಇಟ್ಕೊಂಡ್ರೆ ಅದಕ್ಕೇನೋ ನೀವು ಕೇರ್ ಮಾಡಕ್ ಹೋಗಲ್ಲ, ನೀವು ಪೀಸ್ ಆಗಿರ್ತೀರ. ಇದಿಷ್ಟು ನನಗೆ ಅನ್ಸಿದಂಗೆ. ಇದಿಷ್ಟು ಮುಂದೆ ಇನ್ನೊಂದಿಷ್ಟು ಸೀನ್ಸ್ಗಳು ಮಧ್ಯದಲ್ಲಿ ಏನ್ ಹೇಳಲ್ಲ. ಇವೆರಡರಲ್ಲಿ ನಮ್ಗೆ ಸ್ವಲ್ಪ ಅಂದ್ರೆ ಕನೆಕ್ಟೆಡ್ ಆಗಿದ್ದು ನನ್ಗೆ ಅನ್ಸಿದಂಗೆ. ಇನ್ ಬಿಟ್ರೆ ಇನ್ ಬೇರೆ ಯಾವ್ದ್ರ ಬಗ್ಗೆ ನನ್ಗೊಂದು ಅನಿಸ್ತಿದೆ, ಈ ಪಾಡ್ಕಾಸ್ಟ್ ನೋಡ್ತಿರೋರು ಉಪೇಂದ್ರ ಇಲ್ಲಿ ಒಳ ಕೈ ಹಾಕಿದ, ಇಲ್ಲಿ ಒಳ ಕೈ ಹಾಕಿ ಮಜಾ ಮಾಡ್ತಿದ್ದ ಅಂತ ಅನ್ಸ್ತಿದೆ. ಓಕೆ, ಇದಿಷ್ಟು ನನ್ಗನ್ಸಿದಂಗೆ. ಇನ್ ಕೆಲವೊಂದಿಷ್ಟು ಅಂದ್ರೆ ಇವತ್ತಿನ ಜನಜೀವನ ಏನೇನ್ ನಡೀತಾ ಇದೆಯೋ ಇದಕ್ಕೆ ನೀವು ನೋಡಿರ್ಬೋದು. ಟ್ರೋಲ್ ಆಗತ್ತೆ ಅಂತ ಸಾಂಗ್ ಅನ್ನು ಕೇಳಿದೀರಾ, ಚೀಪ್ ಸಾಂಗ್. ಅವೆಲ್ಲ ಏನಂದ್ರೆ ಇವತ್ತಿನ ಏನು ಪ್ರಸ್ತುತ ಜಗತ್ತಿನಲ್ಲಿ ಲಾಸ್ಟ್ ಮೆಸೇಜ್ ಹೇಳೋದು ಅಷ್ಟೇ. ರೀಲ್ಸ್ ಬರುತ್ತೆ, ಮತ್ತೆ ಬ್ರೇಕಿಂಗ್ ನ್ಯೂಸ್, ಇದ್ರ ಹಿಂದೆ ಯಾವ್ದು ಹೋಗ್ಬೇಡಿ, ಇದಕ್ಕೆ ಗಮನ ಕೊಡ್ಬೇಡಿ. ಮತ್ತೆ ದೊಡ್ಡವ್ರ ಜೀವನದಲ್ಲಿ, ಸೆಲೆಬ್ರಿಟೀಸ್ ಜೀವನದಲ್ಲಿ ಏನೇನ್ ನಡೀತಿದೆ ಅನ್ನೋ ನೋಡೋದ್ರಲ್ಲೇ ಇಂಟ್ರೆಸ್ಟ್ ಜಾಸ್ತಿ ನಮ್ಗೆ. ಇಲ್ಲಿ ನಮ್ ಜೀವನ ಹೊರದೋಗಿರುತ್ತೆ, ಆದ್ರೂ ನಮ್ಗೆ ಅವೆಲ್ಲ ಬೇಡ. ದೊಡ್ಡವ್ರ ಜೀವನದಲ್ಲಿ ಏನಾಗ್ತಿರುತ್ತೆ ಅದನ್ನ ನೋಡೋ ಕ್ಯೂರಿಯಾಸಿಟಿ ಇರುತ್ತೆ, ಇದೆಲ್ಲ ಬಿಡ್ಬೇಕು ಅಂತ ಹೇಳಿದ್ದು. ಮತ್ತೆ ಈ ಡಬ್ಬ ರಿಯಾಲಿಟಿ ಶೋಗಳು ನೋಡೋದ್ ಬಗ್ಗೆ ಅದ್ರ ಕೂಡ ಒಂದು ಕ್ಲೂ ಆಗಿ ಬರುತ್ತೆ ಚಿಕ್ಕದಾಗಿ. ಸುಮ್ನೆ ಬೇರೆಯವ್ರ ಜೀವನದಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳಕ್ ಯಾಕೆ ಹೋಗ್ತೀರಾ? ನಮ್ ಜೀವನದಲ್ಲಿ ನಮ್ ಜೀವನದ ಮೇಲೆ ಫೋಕಸ್ಡ್ ಆಗಿರ್ಬೇಕು. ಅಂದ್ರೆ ಈಗ ಯಾರೋ ಒಬ್ಬ ವ್ಯಕ್ತಿ ಇದ್ದವನು ಏನೋ ಒಂದು ಮನೆಯನ್ನ ಪರ್ಚೇಸ್ ಮಾಡಿದ್ನೇನೋ, ಇನ್ನೊಬ್ಬ ಒಂದು ಕಾರ್ ಪರ್ಚೇಸ್ ಮಾಡಿದ್ನೇನೋ, ಅವಾಗ ಏನು ಅಂತಂದ್ರೆ ಅದ್ರಲ್ಲಿ ಏನು ಉಪೇಂದ್ರ ನನಗೆ ಅನ್ಸಿದಂಗೆ ಅಂದ್ರೆ, ಉಪೇಂದ್ರ ಹೇಳ್ತಾ ಇರೋದು ಓಕೆ, ಅವನ್ ಪರ್ಚೇಸ್ ಮಾಡಿದ ಪ್ರಶ್ನೆ, ನಿನಗೆ ಅವನಿದ್ದೊಂದು BMW ಕಾರ್ ತಂದಿರ್ಬೋದು, ನಿಮಗೆ ಯಾವ್ದು ಸೂಟಬಲ್, ನಿಮಗೊಂದು ಟಾಟಾ ಕಾರ್ ಸೂಟಬಲ್, ಮಾರುತಿ ಕಾರ್ ಸೂಟಬಲ್, ನೀವು ನಿಮ್ಮ ಒಂದು ಚೌಕಟ್ಟಿನಲ್ಲಿ ಬದುಕಿ, ಅಂದ್ರೆ ನಿಮ್ಮ ಒಂದು ಖುಷಿಯ ವಾತಾವರಣದಲ್ಲಿ ಬದುಕಿ ಹೊರತು ಬೇರೆಯವ್ರಿಗೋಸ್ಕರ ನೀವು ನಾನ್ ಹಂಗ್ ಬದುಕಬೇಕು. ಎಸ್ಪೆಷಲಿ ಅವ್ರೇನ್ ತಗೊಂಡ್ರೆ ರಿಯಾಲಿಟಿ ಹೆಸರು ಸೆಲೆಬ್ರಿಟಿಗಳನ್ನ ತಗೊಂಡಿದ್ದಾರೆ. ಸೆಲೆಬ್ರಿಟಿಗಳನ್ನ ಅಂದ್ರೆ ಅವ್ರನ್ನ ನೀವು ಏನ್ ಮಾಡಕ್ ಹೋಗ್ತೀರಾ, ಕಾಪಿ ಮಾಡಕ್ ಹೋಗ್ತೀರಾ.
ಅದೇ ತರದಿಲ್ಲ. ಅವನು ಟಕ್ ಟಕ್ ವಾಚ್ ಹಾಕೊಳ್ತಾನೆ, ಬಂಗಾರದ ವಾಚ್ ಹಾಕೊಳ್ತಾನೆ. ನಾನು ಇದನ್ನ ನಾನು ಸಾಲ ಮಾಡ್ತೀನಿ, ನೀವು ಸಾಲ ಮಾಡ್ತಂದ್ರೆ ಬಂಗಾರದ ವಾಚ್ ತಂದೆ ನೋಡೋ ಇದಕ್ಕೆ ಅಂತ ಹೇಳ್ತೀರಾ. ಸೊ ಅದಕ್ಕಾಗಿ ಅಂದ್ರೆ ನಿಮ್ಮ ಒಂದು ಏನ್ ಚೌಕಟ್ಟಲ್ಲಿದೆ ನೀವು ಖುಷಿಯಾಗಿ ಇದಕ್ಕೆ ಬದುಕಿ, ಅದ್ರಲ್ಲಿ ಹೊರತು ಬೇರೆಯವ್ರನ್ನ ಇದಕ್ಕೆ ಮಾಡಕ್ ಹೋಗ್ಬೇಡಿ. ಮತ್ತೆ ನಿಮ್ದ ಒಂದೊಂದ್ರೆ ಅದು ಫೋಕಸ್ಡ್ ಆಗಿ ಯೋಚನೆ ಮಾಡಿ, ಪ್ರತಿಯೊಂದು ವಿಷಯದಲ್ಲೂ ಚಿಂತನೆ ಮಾಡಿ ಇದಕ್ಕೆ ಹೋಗ್ತಾ ಹೋಗಿ. ಮತ್ತು ಇನ್ಯಾವ ತರ ಸೀನ್ಗಳು ಬರ್ತದಲ್ಲ ನನಗನ್ಸಿದಂಗೆ, ಬೇರೆ ಇನ್ಯಾವುದು ಮತ್ತೆ ಇನ್ನು ನನಗನ್ಸಿದಂಗೆ ಪ್ರಕೃತಿ ಬಗ್ಗೆ ಹೇಳಿದಾರೆ ಅದರಲ್ಲಿ. ಅಂದ್ರೆ ಏನು ಅಂತಂದ್ರೆ ಅದೇನು ಸೀನ್ಗಳನ್ನೆಲ್ಲ ಹೇಳಕ್ ಹೋಗಲ್ಲ, ಪ್ರಕೃತಿ ಅದರ ಪ್ರಕೃತಿಯ ವಿಷಯವನ್ನು ತಗೊಂಡಿದ್ದಾನೆ. ಪ್ರಕೃತಿಯನ್ನು ನಾವು ಏನು 2000 ವರ್ಷಗಳ ಹಿಂದೆ ಹೇಗಿತ್ತು, 2000 ಅಂದ್ರೆ ಆಸ್ಪಾಸ್ ಕಡೆ ಹಿಂಗಡೆ ಅಂದ್ರೆ BC ಬಿಫೋರ್ ಕ್ರೈಸ್ಟ್ ಏನಿದೆ, ಸೊ ಇವತ್ತಿನ ಪ್ರಸ್ತುತ ಜಗತ್ತಿಗೆ ಹೆಂಗಿದೆ, ಇನ್ನು ಮುಂದೆ ಹೋದ್ರೆ ಏನಾಗುತ್ತೆ ಅದಷ್ಟು ಒಂದು ಕ್ರಂಚ್ಡ್ ವೇದಲ್ಲಿ ತೋರಿಸಿದಾನೆ. ಆದ್ರೆ ಈ ತರನೇ ನಾವು ಇವಾಗಿನ ಸ್ಥಿತಿಯಲ್ಲಿ ಇದೀವ, ಹಿಂಗೆ ಮಾಡ್ತಾ ಹೋದ್ರೆ ಇನ್ನು ಮುಂದೆ ಏನಾಗತ್ತೆ ಅಂದ್ರೆ ಮಾನವ ಕುಲ ಸಂಪೂರ್ಣ ಅಂದ್ರೆ ನಾಶದ ಕಡೆ ಹೋಗುತ್ತೆ ಇದಕ್ಕೆ. ಯಾಕಂದ್ರೆ ಪ್ರಕೃತಿಯನ್ನ ನಾವು ಹಾಳು ಮಾಡಿದೆ, ಪ್ರಕೃತಿ ಎಲ್ಲದನ್ನು ಸಂಪತ್ತು ಇದು ಕೊಟ್ಟಿದೆ ಎಲ್ಲದನ್ನು ಮಾಡಿದೆ, ಅದನ್ನೇ ನಾವು ಹೊಡೆದಾಕಿದೀವಿ ಅಂತಂದ್ರೆ ಹಿಂಗೆ ಇನ್ನು ಹೊಡಿತಾನೆ ಇದೀವಿ, ಇವತ್ತು ಪ್ರಸ್ತುತ ಈಗಲೂ ಹೊಡಿತಾನೆ ಇದೀವಿ. ಸೊ ಹಿಂಗೆ ಹೋಗ್ತಾ ಹೋದ್ರೆ ಇನ್ನು ಮುಂದೆ ಹೋಗುತ್ತೆ. ಅದರಲ್ಲಿ ಹತ್ರ ಒಂದು 500 ವರ್ಷ ಮುಂದೆ ಹೋಗುತ್ತೆ ಅನ್ಸುತ್ತೆ ನನಗೆ ಅನ್ಸುತ್ತೆ. ಅದರಲ್ಲಿ ಸಿನಿಮಾದಲ್ಲಿ ತೋರಿಸಿದಂಗೆ 500 ವರ್ಷಗಳು ಮುಂದೆ ಹೋಗುತ್ತೆ ಇದಕ್ಕೆ. ಸೊ ಹಿಂಗೆ ಹೋಗ್ತಾ ಹೋದ್ರೆ ಮಾನವ ಕುಲವೇ ಸ್ವಂತವಾಗಿ ನಾಶ ಆಗಕ್ಕೆ ಶುರು ಆಗುತ್ತೆ. ಅದರಲ್ಲಿ ಅಂದ್ರೆ 500 ವರ್ಷದಲ್ಲೂ ಅದನ್ನೇ ತೋರಿಸ್ತಾ ನೋಡಿದ್ದಾನು. ಏನೋ ಇಷ್ಟೆಲ್ಲ ಆಗಿ ಅಲ್ಲೆಲ್ಲ ಪೂರ್ತಿ ಅಷ್ಟು ಕೂಡ ಅವರು ಸಮಸ್ಯೆಯಲ್ಲಿ ಇರ್ತಾರೆ. ಪ್ರತಿ ಜನರು ಸಿಕ್ಕಾಪಟ್ಟೆ ಸಮಸ್ಯೆಲೆಲ್ಲ ಇರ್ತಾರೆ ಇದಕ್ಕೆ. ಸೊ ಇವನಿಗೆ ಹೆಂಗೆ ಅಂತ ಅದರಲ್ಲಿ ಒಂದಿಷ್ಟೆಲ್ಲ ಬರುತ್ತೆ. ಅವನಿದ್ದವನು ಇವರು ಏನೋ ಮಿಲಿಟರಿ ವೆಪನ್ಸ್ ಖರೀದಿ ಮಾಡಿದ್ರು ಅಂತ ಹೇಳ್ತಾನೆ. ಇನ್ನೊಬ್ಬನಿದ್ದವನು 6 ಬಾಲಿ 2 ರನ್ ಹೊಡಿತಾನೆ ಅಂತ ಇದಕ್ಕೆ. ಅಂದ್ರೆ ಇವ್ರದ್ದೇ ಸ್ಥಿತಿ ಸಂಪೂರ್ಣವಾಗಿ ನಾಶ ಆಗೋಗಿದೆ. ಆದ್ರೆ ಇವನಿಗೆ ಬೇರೆಯವ್ರದೇ ಚಿಂತೆ ಜಾಸ್ತಿ ಇದಕ್ಕೆ ಅಂತ. ಆದ್ರೆ ಇವ್ರು ಸಂಪೂರ್ಣ ಹೋಗ್ಬಿಟ್ಟಿದೆ. ಇನ್ನೊಂದು ಕ್ಲಿಯರ್ ಅನ್ಸಿದ್ದು ಈ ಒಂದು ಫ್ಯಾಕ್ಟರ್ ಅಲ್ಲಿ, ಇಲ್ಲಿ ಪಕ್ಕದ ಬೀಜದಲ್ಲಿ ಜನಕ್ಕೆ ತಿನ್ನಕ್ಕೆ ಊಟ ಇಲ್ಲ, ಬಟ್ ಇವ್ರು ಅಷ್ಟು ಮಿಲಿಟರಿ ದೊಡ್ಡ ವೆಪನ್ಸ್ ತಗೊಂತಿದ್ದಾರೆ, ಚಂದ್ರನಿಂದ ರಾಕೆಟ್ ಹಾರಿಸ್ತಿದ್ದಾರೆ ಅನ್ನೋದೆಲ್ಲ ವಿಷಯ ತೋರಿಸ್ತಿದ್ದಾರೆ. ಅದಕ್ಕೆ ರಾಕೆಟ್ ಅದ್ರಲ್ಲೂ ಅಷ್ಟೇ ಒಂದು ರಾಕೆಟ್ ಹಾರಿಸಿದ್ದಕ್ಕೆ ಅಂದ್ರೆ ಏನು ಅಲ್ಲಿ ಒಂದು ಸೀನ್ ಬರುತ್ತೆ, ಅದೇನು ಅಂತ ಹೇಳಲ್ಲ, ಅದು ರಾಕೆಟಿನ ಸೀನ್ ಬರುತ್ತೆ ಇದಕ್ಕೆ. ಅಂದ್ರೆ ನಾವು ತಿನ್ನಕ್ಕೆ ಗೊತ್ತಿಲ್ಲ, ಬೇಸಿಕ್ ನೀಡ್ಸ್ ಇಲ್ಲ ಇದ್ದಾರೆ. ನೀನು ಅಡ್ವಾನ್ಸ್ ಹೋಗ್ಬಿಟ್ಟು ಏನ್ ಕರೆಕ್ಟ್ ಆಗಿ ನೋಡ್ತಾ ಇಲ್ಲ ಗೌರ್ಮೆಂಟ್ ಥಿಂಕಿಂಗ್ ಅಲ್ಲಿ. ಅಂದ್ರೆ ನೀವು ಅಧೋಗತಿ ಸ್ಥಿತಿಯಲ್ಲಿ ಹೋಗ್ತೀರಾ, ಅದ್ರಲ್ಲಿ ಹಂಗೆ ಬರುತ್ತೆ. ಅದನ್ನ ನಾನು ತೋರಿಸ್ತಾನೆ ಅವನಿದ್ದವನು. ಅಧೋಗತಿ ಸ್ಥಿತಿಯಲ್ಲಿ ಹೋಗಿದ್ದೀರಾ, ಅಲ್ಲಿ ಚಂದ್ರಗ್ರಹ ಮಂಗಳ ಗ್ರಹಕ್ಕೆ ಹೋದ್ರೇನು, ನೆಪ್ಚೂನಿಗೆ ಹೋದ್ರೇನು, ಅಥವಾ ಮಾರ್ಸಲ್ಲಿ ಹೋಗಿ ನೀವೇನು ಸೈಟ್ ಮಾಡಿದ್ರೇನು ಪ್ರಯೋಜನ? ಯಾಕಂದ್ರೆ ನಿಮ್ಗೆ ಇಲ್ಲಿ ಒಂದು ಬೇಸಿಕ್ ಆಗಿ ತರದಿಲ್ಲ, ಅವ್ನು ಇನ್ನೊಂದೊಂದು ವಸ್ತುಗಳನ್ನು ಕೊಡ್ತಾ ಹೋಗ್ತಾನೆ ಎಲ್ಲರೂ. ಅದನ್ನೇನ್ ಹೇಳ್ತಾರ, ಅದನ್ನೇ ಅವ್ರು ಪ್ರಸಾದ ಅಂತ ತಿಳ್ಕೊತಾರೆ. ಅದೇನು ಅಂತ ಹೇಳಕ್ ಹೋಗಲ್ಲ ನಾ ಇದ್ದಾರೋ. ಅಂದ್ರೆ ಅವಾಗ ಏನಾಗುತ್ತೆ ಜನಕ್ಕೆ ಅಂತಂದ್ರೆ, ಅಂದ್ರೆ ಈ ಫ್ರೀ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದನ್ನು ಅಷ್ಟೇ. ಅದ್ರ ಕೇವಲ ಯೋಚನೆ ಮಾಡಿ ಅದು ಯಾಕೆ ಕೊಡ್ತಾ ಇರ್ಬೋದು, ಏನಕ್ಕೆ ಕೊಡ್ತಾ ಇರ್ಬೋದು, ಅದು ಹೆಂಗೆ ನಮಗೆ ಅಫೆಕ್ಟ್ ಆಗತ್ತೆ ಇದಕ್ಕೆ. ಅದಿಲ್ಲದೆ ಹೋದ್ರೆ ನಮ್ಮ ಸ್ಥಿತಿ ಅಧೋಗತಿ ಆಗುತ್ತೆ. ಅಂದ್ರೆ ಅವ್ರಿಗೆ ಒಂದು ಬೆಳವಣಿಗೆಗೆ ಮಾಡ್ಕೊಳ್ತಾರೆ ಹೊರತು ನಮ್ಮ ಬೆಳವಣಿಗೆ ಆಗೋದಿಲ್ಲ. ಸೊ ನಮ್ಮ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ವಿಚಾರವಂತರಾಗಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಅದು ಆಕ್ಚುಲಿ ಒಂದು ಇದಕ್ಕೆ ನಾವು ಇಟ್ ರೆಫರ್ಸ್ ಟು ಪ್ರಜಾಕೀಯ. ನನಗೆ ಅನ್ಸ್ದಂಗೆ ಪ್ರಜಾಕೀಯಗೆ ಒಂದು ಸ್ವಲ್ಪ ರಿಲೇಟೆಡ್ ಆಗಿದೆ. ಯಾರಿಗೆ ಕರೆಂಟ್ ಸಿಚುವೇಶನ್ ಪರಿಸ್ಥಿತಿ ಅರಿವಿದೆ ಹಾಗೂ ಪ್ರಜಾಕೀಯ ಐಡಿಯಾಲಜಿ ತಿಳಿದಿದೆ, ಅವರಿಗೆ ಸಿನಿಮಾ ಮಾತ್ರ ಕ್ಲಿಯರ್ ಕಟ್ ಸ್ಟ್ರೈಟ್ ಲೈನ್. ಮತ್ತೊಂದು ವಿಚಾರ, ಸಿನಿಮಾವನ್ನ ಶುರುವಿಂದ ಅಂತಿಮದವರೆಗೂ ಫೋಕಸ್ಡ್ ಆಗಿ ನೋಡಿ. ಅಂದ್ರೆ ಅದನ್ನ ಎಲ್ಲೋ ಅಂದ್ರೆ ಕರೆಕ್ಟ್ ಆಗಿ ಪ್ರತಿಯೊಂದು ಡೈಲಾಗ್ ಇರ್ಬೋದು, ಪ್ರತಿಯೊಂದು ಸೀನ್ ಇರ್ಬೋದು, ಪ್ರತಿಯೊಂದು ಸೀನ್ ಒಂದಿಷ್ಟು ಕಲರ್ಸ್ ಗಳು ಇರ್ಬೋದು, ಅಥವಾ ಒಂದು ಏನ್ ಸೀನ್ ಇಂದ ಮಾತಿರ್ಬೋದು, ಅಥವಾ ಏನ್ ಆಗ್ತಾ ಇದೆ ಅಂತ ಇರ್ಬೋದು, ಇವನ್ ಇನ್ಕ್ಲೂಡಿಂಗ್ ಸಾಂಗ್ಸ್ ಕೂಡ ಅಷ್ಟೇ. ಅದನ್ನ ನೋಡಿದ ತಕ್ಷಣ ಏನಂತಂದ್ರೆ ನಿಮಗೆ ಕ್ಲೈಮ್ಯಾಕ್ಸ್ ಲಾಸ್ಟ್ ಇಡೀ ಸಿನಿಮಾ ನಿಮಗೆ ಕನೆಕ್ಟ್ ಆಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಯಾವುದು ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಈಗ ಮತ್ತು ಉಪೇಂದ್ರ ಮತ್ತು ಸೂಪರ್ 3 ಏನ್ ನೋಡಿದಿರಲ್ಲ ನೀವು, ಇದ್ದವರು ನೋಡಿದವ್ರು ನಾ ಸಾಧಾರಣಗೆ. ಯಾಕೆ ಕರ್ನಾಟಕದವ್ರು ಅಂದ್ರೆ ಎಲ್ಲರೂ ನೋಡಿರ್ತೀರ, ಆಂಧ್ರದವರೆಲ್ಲ ಕೇಳಿದಿರ, ಅದನ್ನ ನೋಡಿರ್ತೀರ. ಸೊ ಅದ್ರಲ್ಲಿ ಹೇಗಿದೆ ಅಂದ್ರೆ ಒಂದಿಷ್ಟು 2 ಒಂದು ಸ್ವಲ್ಪ ಡೈರೆಕ್ಟ್ ಆಗಿದೆ, ಕೆಲವೊಂದು ಏದಲ್ಲಾದ್ರೆ ನೀವು ನೋಡಿರ್ಬೋದು ಫ್ಲಾಶ್ ಬ್ಯಾಕ್ ಅಲ್ಲಿ ಹೋಗ್ತಾನೆ. ಸೊ ಅದು ಸ್ವಲ್ಪ ಅಂದ್ರೆ ಸಾಮಾನ್ಯ ಜನರಿಗೆ ನಿಮ್ಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ, ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಇದರಲ್ಲಿ ಆತರ ಏನು ಬರ್ತಿ ಕಾಂಪ್ಲೆಕ್ಸ್ ಆಗಿ ತಿರ್ಚಿ ಮುರ್ಚಿ ಆ ಥರದಲ್ಲಿ ಏನಿಲ್ಲ, ಸಿಂಪಲ್ ಸ್ಟ್ರೇಟ್ ವೇ ಆಗಿದೆ. ಬಟ್ ಏನು ಅಂತಂದ್ರೆ ನೀವು ಲಾಸ್ಟ್ವರೆಗೂ ನೀವು ಸರಿಯಾಗಿ ಕುತ್ಕೊಂಡು ಸ್ಕ್ರೀನಲ್ಲಿ ಕುತ್ಕೊಂಡು ನೋಡ್ಬೇಕು. ಮಧ್ಯದಲ್ಲಿ ಏನೋ ಫೋನ್ ಬಂತು ಎತ್ತಕ್ಕೆ ಹೋದೆ ಅಥವಾ ಎದ್ದು ಹೋದೆ, ಇದಕ್ಕೆ ಹಂಗೆಲ್ಲ ಮಾಡಿದ ತಕ್ಷಣ ನಿಮಗೆ ಏನೋ ಅರ್ಥ ಆಗಲ್ಲ. ಮುಂದೆ ಏನೋ ಅಂದ್ರೆ ಹಿಂದಿನ ಪ್ರತಿಯೊಂದು ಸೀನು ಪ್ರತಿಯೊಂದು ನಿಮಿಷನೂ ನಿಮಗೆ ಮುಂದಿನ ನಿಮಿಷ ಕನೆಕ್ಷನ್ ತರದಲ್ಲಿ ಇದೆ. ಸೊ ಅದಕ್ಕೆ ಫೋಕಸ್ಡ್ ಆಗಿ ನೋಡ್ಬೇಕು ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ವರೆಗೂ.
ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲೂ ಅಷ್ಟೇ. ಮತ್ತೆ ಇನ್ನೊಂದು ಯು ಐ ಒಂದು ಸಿಂಬಲ್ ಇದೆ, ಅದನ್ನು ಅಷ್ಟೇ ನೀವು ಯಾಕೆಂತ ಸಿನಿಮಾದಲ್ಲೇ ನೋಡಿ, ಅದಕ್ಕೂ ರೆಫರೆನ್ಸ್ ಆಗಿ ಅದು ಏನಿದೆ ಅದ್ರ ಬಗ್ಗೆ ಏನು ಅಂತ ನಾನು ಹೇಳಿದ್ದೇನೆ. ಸ್ಟಾರ್ಟಿಂಗ್ ಅಲ್ಲಿ ಮಧ್ಯದಲ್ಲಿ ಬರ್ತಾ ಹೋಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೂ ಸ್ಪಷ್ಟವಾಗಿ ತೋರಿಸ್ತಾರೆ ಅದು. ಓವರ್ ಆಲ್ ಒಂದು ಒಳ್ಳೆ ಮೂವಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುವಂತ ಮೂವಿ. ಕನ್ನಡದಲ್ಲಿ ಬೇರೆ ತರ ಈ ತರ ಕತೆ ಬಂತು, ಹೀರೋ ವಿಲನ್ ಹೊಡೆದ ಇದೆಲ್ಲ, ಇದು ಉಪೇಂದ್ರ ಹೇಳಿರೋ ಹಾಗೆ ರಿಯಲ್ ಸಿಚುವೇಶನ್ ತೋರಿಸಿರೋ ಒಂದು ಪ್ರಯತ್ನ. ಅಂಡ್ ಔಟ್ ಆಫ್ ನಾರ್ಮಲ್ ಏನ್ ಸಿಚುವೇಶನ್ ಇವತ್ತಿನ ಏನೊಂದು ಟ್ರೆಂಡ್ ಇದೆಯೋ, ಅಂದ್ರೆ ಒಂದು ನೀವು ಮಾಸ್ ಇದನ್ ತರ ಮಾಡಿರ್ಬೋದು, ಒಂದ್ ಬಂದು ನಾನೇ ಗ್ರೇಟ್ ಹಂಗೆ ತೋರ್ಸ್ಕೊಂಡು ಹೊಡೆದಾಡೋದು, ಅಥವಾ ಒಂದ್ 2 ಸಾಂಗ್ ಹಾಕೋದು, ಐಟಮ್ ಸಾಂಗ್ಗಳು ಮಾಡೋದು, ಆ ತರದ್ದೆಲ್ಲ ಏನೂ ಇಲ್ಲ ಇದಕ್ಕೆ. ಅಂದ್ರೆ ಸಂಪೂರ್ಣ ಒಂದು ಜಗತ್ತಲ್ಲೇ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ನ ಒಂದು ಮೂವಿ, ಎಕ್ಸ್ಪೀರಿಯನ್ಸ್ ಕನ್ನಡದ ಒಂದು ಅದ್ಭುತ ಚಿತ್ರ ಅಂತ ಹೇಳ್ಬೋದು. ಅಂಡ್ ಇಲ್ಲಿವರೆಗೆ ಯಾರು ಉಪೇಂದ್ರ ಅವ್ರು ಹೇಳಿದಾಗ ಯಾವ್ದೊಂದು ಇಂಟರ್ವ್ಯೂ ಹೇಳಿದ್ರು ಅವರಿದ್ದವರು, ಯಾರು ಈ ಒಂದು ಮುಟ್ಟಿದಾರ ಅಂತ ಕಾನ್ಸೆಪ್ಟ್ ನಾನು ಮುಟ್ತೀನಿ ಅಂತ ಹಿಂಗತ್ತ. ಇದು ಅಷ್ಟೇ ಒಂದಂದ್ರೆ ಯಾರು ಇಲ್ಲಿವರೆಗೆ ನನಗೆ ಅನ್ಸ್ದಂಗೆ ಮಾಡಿಲ್ಲ. ಉಪೇಂದ್ರ ಅವರೇ ಒಂದ್ ಸ್ವಲ್ಪ ಅದೊಂದು ಉಪೇಂದ್ರ ಸ್ವಲ್ಪ ಶೇಡ್ಸ್ ಬಂದಂಗೆ ಅನ್ಸ್ಬೋದು ಬಿಟ್ರೆ, ಉಳಿದಿದ್ದೆಲ್ಲದು ಅಂದ್ರೆ ಅವರ ಒಂದು ಔಟ್ ಆಫ್ ಕಾನ್ಸೆಪ್ಟ್ ಎಲ್ಲದು. ಯಾವ ಜಾನ್ರೇನೂ ಅಷ್ಟೇ, ಇದು ಬೇಸಿಕಲಿ ಡೈಟೋಫಿಯನ್ ಜಾನ್ರೆ ಆ ತರದಲ್ಲಿ ಬರುತ್ತೆ ನನಗೆ ಅನ್ಸ್ದಂಗೆ. ಬಟ್ ಇದನ್ನ ಯಾರು ಮುಟ್ಟಕ್ಕಾಗಲ್ಲ, ಬಹಳ ಕಷ್ಟದ ಇದು. ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಡೀ 2 ತಾಸು 2.5 ತಾಸು ತರದಲ್ಲಿ ಇದಕ್ಕೆ, ಯಾಕಂದ್ರೆ ಇದೊಂದು 2500 years 2,500 ವರ್ಷಗಳ ಒಂದು ಏನು ಸಂಪೂರ್ಣ ನಡೆದಿದೆಯೋ ಅದನ್ನ ಒಂದು 2.5 ತಾಸಿನಲ್ಲಿ ತೋರಿಸೋದು ಅಂತಂದ್ರೆ ಬಹಳ ಕಷ್ಟ. ಅದನ್ನ ಉಪೇಂದ್ರ ಅಂತ ನಿರ್ದೇಶಕರಿಗೆ ಮಾತ್ರ ಮಾಡಲು ಸಾಧ್ಯ. ಅದನ್ನು ತೋರಿಸಿದ್ದಾರೆ ಯು ಐದಲ್ಲಿ, ನಿಮ್ಗೆ ಅದಷ್ಟು ತೋರಿಸಿದ್ದಾರೆ ನನಗನ್ಸಿದಂತೆ. ರೆಸ್ಟ್ ಆಫ್ ದಮ್ ಇದನ್ನೆಲ್ಲ ಮೂವಿಯಲ್ಲೇ ನೋಡಿ, ಸೀನ್ಗಳನ್ನೆಲ್ಲ ಇದನ್ನೆಲ್ಲ ಮಾಡಿ ಒಂದು ಉಪೇಂದ್ರ ಅವರ ಕಲ್ಟ್ ಕ್ಲಾಸಿಕ್ ತರದ ಒಂದು ಸಿನಿಮಾ ಅವ್ರು ತೆಗ್ದಿರೋದು ಯು ಐದಲ್ಲಿ. ಇದಕ್ಕೆ ಸರಿ, ಇಷ್ಟ ಹೇಳಿ ಎಂಡ್ ಮಾಡುವ.